ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಚಿಕನ್ ಲಿವರ್ ಪೆಪ್ಪರ್ ಮಸಾಲ ಮಾಡಿದ್ದೇನೆ. ತುಂಬ ಟೇಸ್ಟಿಯಾಗಿ ಬಂದಿದೆ. ಹಾಗೆ ಇದು ಮಾಡಲಿಕ್ಕೆ ತುಂಬ ಈಸಿಯಾಗಿ ಉಂಟು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಈ ರೆಸಿಪಿ ನಿಮಗೆ ಮಾಡಬೇಕಾದ್ರೆ ಈ ವಿಡಿಯೋವನ್ನು ಲಾಸ್ಟ್ವರೆಗೂ ನೋಡಿ. ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ಬನ್ನಿ ಇವಾಗ ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡುವ. ನೋಡಿ, ನಾನಿಲ್ಲೀಗ ಒಂದು ಅರ್ಧ kg ಚಿಕನ್ ಲಿವರನ್ನು ಕ್ಲೀನ್ ಮಾಡಿ ತಂದಿದ್ದೇನೆ. ಇವಾಗ ನಾನಿಲ್ಲಿ 2 ಈರುಳ್ಳಿ ಕಟ್ ಮಾಡಿಟ್ಟಿದ್ದೇನೆ. ಆಮೇಲೆ ಒಂದು 3 ಕಾಯಿ ಮೆಣಸನ್ನು ಕೂಡ ಇಲ್ಲಿ ಕಟ್ ಮಾಡಿಟ್ಟಿದ್ದೇನೆ. ಒಂದು ದೊಡ್ಡ ಟೊಮೆಟೊವನ್ನು ಕಟ್ ಮಾಡಿದ್ದೇನೆ. ಹಾಗೇನೆ ಒಂದು ಕ್ಯಾಪ್ಸಿಕಮ್ಮನ್ನು ಕೂಡ ಇಲ್ಲಿ ಕಟ್ ಮಾಡಿದ್ದೇನೆ. ಈಗ ಗ್ಯಾಸಲ್ಲಿ ಈಗ ಒಂದು ಪ್ಯಾನನ್ನು ಇಟ್ಟಿದ್ದೇನೆ. ಅದಕ್ಕೀಗ ಸ್ವಲ್ಪ ಆಯಿಲನ್ನು ಕೂಡ ಹಾಕಿದ್ದೇನೆ. ಆಯಿಲ್ ಬಿಸಿ ಆಗುವಾಗ ನಾನಿಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಈಗ ಹಾಕ್ತಾ ಇದ್ದೇನೆ. ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಫ್ರೈ ಮಾಡಿ ಈಗ ತೆಗಿಲಿಕ್ಕುಂಟು. ನೋಡಿ, ಸ್ವಲ್ಪ ಹೊತ್ತಿದ್ದು ಫ್ರೈ ಆದಾಗಲೇ ಇದನ್ನು ತೆಗೆದ್ರೆ ಆಯಿತು. ಜಾಸ್ತಿ ಇದನ್ನು ಇಡಲಿಕ್ಕಿಲ್ಲ. ನೋಡಿ, ಈಗ ಇದಾಗಿದೆ. ಈಗ ಇದನ್ನು ನಾನು ತೆಗಿತಾ ಇದ್ದೇನೆ. ನೋಡಿ, ಈಗ ತೆಗೆದಾಗಿದೆ. ಇದನ್ನೀಗ ಪಕ್ಕಕ್ಕೆ ಇಡುವ. ಆಮೇಲೆ ಅದೇ ಆಯಿಲ್ಗೆ ನಾನು ಕಟ್ ಮಾಡಿಟ್ಟಂತಹ ಈರುಳ್ಳಿಯನ್ನು ಕೂಡ ಈಗ ಸೇರಿಸ್ತಾ ಇದ್ದೇನೆ. ನೋಡಿ, ಈರುಳ್ಳಿಯನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾ ಇದ್ದೇನೆ. ಅಂದರೆ ಜಾಸ್ತಿ ಫ್ರೈ ಮಾಡ್ತಾ ಇಲ್ಲ, ಸ್ವಲ್ಪ ಸ್ಮೂತ್ ಆಗುವವರೆಗೂ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಸ್ವಲ್ಪ ಸಾಫ್ಟ್ ಆಗಿ ಬಂದರೆ ಸಾಕು. ಅಷ್ಟರವರೆಗೆ ಈರುಳ್ಳಿಯನ್ನು ಫ್ರೈ ಮಾಡಿದರೆ ಸಾಕು. ಆಮೇಲೆ ನಾನಿದಕ್ಕೆ ಕಟ್ ಮಾಡಿದಂತಹ ಕಾಯಿ ಮೆಣಸನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೇನೆ. ಹಾಗೆಯೇ ಕ್ಯಾಪ್ಸಿಕಮ್ಮನ್ನು ಕೂಡ ಈಗ ಸೇರಿಸ್ತಾ ಇದ್ದೇನೆ. ಇದನ್ನು ಕೂಡ ಅಷ್ಟೇ 1-2 ನಿಮಿಷ ಇದನ್ನು ಫ್ರೈ ಮಾಡಿದರೆ ಸಾಕು, ಜಾಸ್ತಿ ಫ್ರೈ ಮಾಡಲಿಕ್ಕಿಲ್ಲ. ನೋಡಿ, ಆಮೇಲೆ ಲಾಸ್ಟಿಗೆ ನಾನು ಟೊಮೆಟೊವನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಇದನ್ನು ಕೂಡ ಹಾಗೆ ಸ್ವಲ್ಪ ಹೊತ್ತು ಫ್ರೈ ಮಾಡುವ. ನೋಡಿ, ಸ್ವಲ್ಪ ಎಲ್ಲವೂ ಸ್ವಲ್ಪ ಸಾಫ್ಟಾಗಿ ಬಂದರೆ ಸಾಕು. ಇನ್ನು ಇದಕ್ಕೆ ಕ್ಲೀನ್ ಮಾಡಿಟ್ಟಂತಹ ಲಿವರನ್ನು ಕೂಡ ಇದಕ್ಕೀಗ ಸೇರಿಸ್ತಾ ಇದ್ದೇನೆ. ನೋಡಿ, ಒಳ್ಳೆ ರೀತಿಯಲ್ಲಿ ಈಗ ಇದನ್ನು ಮಿಕ್ಸ್ ಮಾಡುವ. ನೋಡಿ, ಈಗ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆದ ನಂತರ ಇದಕ್ಕೆ ನಾನೀಗ ಸ್ವಲ್ಪ ಉಪ್ಪನ್ನು ಕೂಡ ಈಗ ಸೇರಿಸ್ತಾ ಇದ್ದೇನೆ. ಉಪ್ಪು ಹಾಕಿದ ನಂತರ ನೋಡಿ, ಸ್ವಲ್ಪ ಇದನ್ನು ಈ ರೀತಿ ಮಗುಚಿ ಹಾಕುವ. ನೋಡಿ, ನಂತರ ಇದನ್ನು ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸುವ. ಮೀಡಿಯಂ ಫ್ಲೇಮಲ್ಲಿಟ್ಟು ಇದನ್ನು ಕುಕ್ ಮಾಡಿದರೆ ಆಯಿತು. ನೋಡಿ, ಇವಾಗ 5 ನಿಮಿಷ ಆಗಿದೆ. ಚಿಕನ್ ಲಿವರು ಸ್ವಲ್ಪ ಬೆಂದಿದೆ. ನೋಡಿ, ಸ್ವಲ್ಪ ನೀರೆಲ್ಲ ಬಿಟ್ಟಿದೆ ಈಗ ಚಿಕನ್ ಲಿವರಿಂದ. ಇನ್ನು ಇದಕ್ಕೆ ನಾನು ಮಸಾಲೆ ಐಟಮ್ ಹಾಕ್ತಾ ಇದ್ದೇನೆ. ಇಲ್ಲಿ 1.5 ಸ್ಪೂನಿನಷ್ಟು ನಾನಿಲ್ಲಿ ಪೆಪ್ಪರ್ ಹೊಡಿಯನ್ನು ಹಾಕ್ತಾ ಇದ್ದೇನೆ. ಖಾರ ಜಾಸ್ತಿ ಬೇಕಿದ್ದರೆ ಸ್ವಲ್ಪ ಜಾಸ್ತಿನೂ ಹಾಕ್ಬೋದು. ನಾನಿಲ್ಲಿ 1.5 ಸ್ಪೂನು ಹಾಕಿದ್ದೇನೆ. ಆಮೇಲೆ ಇದಕ್ಕೆ ನಾನು ಒಂದು 1/4 ಸ್ಪೂನಿನಷ್ಟು ಅರಿಶಿನ ಪುಡಿಯನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೇನೆ. ಆಮೇಲೆ 1 ಸ್ಪೂನಿನಷ್ಟು ಕೊತ್ತಂಬರಿ ಪುಡಿಯನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೇನೆ. ನೋಡಿ, ಇಲ್ಲಿ ನಾನೊಂದು ಸ್ವಲ್ಪ ಗರಂ ಮಸಾಲೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಒಂದು 1/4 ಸ್ಪೂನಿಗಿಂತಲೂ ಕಮ್ಮಿ ಹಾಕಿದ್ದೇನೆ ನಾನು. ನೋಡಿ, ಇನ್ನು ಇದನ್ನು ಒಳ್ಳೆ ರೀತಿಯಲ್ಲಿ ಒಮ್ಮೆ ಮಿಕ್ಸ್ ಮಾಡುವ. ಇವಾಗ ನಾನಿದಕ್ಕೆ ಒಂದು ಅರ್ಧ ಸ್ಪೂನಿನಷ್ಟು ಸೋಯಾ ಸಾಸನ್ನು ಕೂಡ ಈಗ ಸೇರಿಸ್ತಾ ಇದ್ದೇನೆ. ಆಮೇಲೆ ಒಂದು ಅರ್ಧ ಸ್ಪೂನಿನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಈಗ ಸೇರಿಸ್ತಾ ಇದ್ದೇನೆ. ಇನ್ನು ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡುವ. ನೋಡಿ, ಹೈ ಫ್ಲೇಮಲ್ಲಿಟ್ಟೆ ಇದನ್ನು ಒಳ್ಳೆ ರೀತಿಯಲ್ಲಿ ಈ ಥರ ಕುಕ್ ಮಾಡಬೇಕು. ಅಂದರೆ ಮಸಾಲ ಪುಡಿಯ ಹಸಿ ವಾಸನೆ ಎಲ್ಲ ಹೋಗ್ತದೆ ಈ ರೀತಿ ಕುಕ್ ಮಾಡಿದರೆ. ನೋಡಿ, ಈ ಥರ ಸ್ವಲ್ಪ ಡ್ರೈ ಆಗುವವರೆಗೆ ಇದನ್ನು ಈ ರೀತಿ ಮುಚ್ಚಳ ತೆಗೆದು ಬೇಯಿಸಿದರೆ ಆಯಿತು.
ನೋಡಿ ಚಿಕನ್ ಲಿವರಿಗೀಗ ಮಸಾಲೆ ಎಲ್ಲ ಒಳ್ಳೆ ರೀತಿಯಲ್ಲಿ ಹಿಡಿದಿದೆ. ಇನ್ನಿದನ್ನು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿಟ್ಟು ಮುಚ್ಚಳ ಮುಚ್ಚಿ ಬೇಯಿಸಿ ತೆಗೆಯುವ. ನೋಡಿ ಇವಾಗ ಚಿಕನ್ ಪೆಪ್ಪರ್ ಮಸಾಲ ರೆಡಿಯಾಗಿದೆ. ನೋಡಿ ಯಾವ ರೀತಿ ಆಯಿಲೆಲ್ಲ ಬಿಟ್ಟಿದೆ. ತುಂಬ ಟೇಸ್ಟಿಯಾಗಿ ಬರ್ತದೆ ಈ ರೀತಿ ಪೆಪ್ಪರ್ ಮಸಾಲ ಮಾಡಿದರೆ. ನೋಡಿ ಚಿಕನ್ ಲಿವರ್ ಕೂಡ ಅಷ್ಟೇ ಒಳ್ಳೆ ರೀತಿಯಲ್ಲಿ ಬೆಂದಿದೆ ಈಗ. ನೋಡಿ ತುಂಬ ಟೇಸ್ಟಿಯಾಗಿ ಯಮ್ಮಿಯಾಗಿ ಚಿಕನ್ ಲಿವರ್ ಪೆಪ್ಪರ್ ಮಸಾಲ ರೆಡಿಯಾಗಿದೆ. ಇದು ಚಪಾತಿ ಜೊತೆ ಎಲ್ಲ ತುಂಬ ಸೂಪರಾಗಿ ಬರ್ತದೆ. ನೋಡಿ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆಯೇ ನೋಡಿ ಲಾಸ್ಟಿಗೆ ನಾವು ಫ್ರೈ ಮಾಡಿಟ್ಟಂತಹ ಕರಿಬೇವಿನ ಸೊಪ್ಪನ್ನು ಕೂಡ ಈಗ ನಾನು ಮೇಲ್ಗಡೆಯಿಂದ ಹಾಕ್ತಾ ಇದ್ದೇನೆ. ಈ ರೀತಿ ಫ್ರೈ ಮಾಡಿದ ಕರಿಬೇವಿನ ಸೊಪ್ಪು ಹಾಕಿದರೆ ಉಂಟಲ್ಲ ಒಂದು ಫ್ಲೇವರೇ ಬೇರೆ. ಖಂಡಿತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಬರ್ತದೆ. ನೋಡಿ ಈಗ ನಾನು ಸರ್ವ್ ಮಾಡ್ತಾ ಇದ್ದೇನೆ. ನಿಮಗೆ ಗೊತ್ತಾಗ್ಬೋದು ತುಂಬ ಟೇಸ್ಟಿಯಾಗಿ ಕಾಣ್ತಾ ಉಂಟಲ್ಲ. ಹಾಗೆಯೇ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಹೇಳಿ ನಾನು ಭಾವಿಸ್ತೀನಿ. ಹಾಗೆಯೇ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ತಾ ನಾನಿನ್ನು ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್, ಬಾಯ್.